ಕಾರ್ಪೊರೇಟರ್ ಮಗಳು ಅಂದರೆ ನಿರಂಜನ್ ಹಿರೇಮಠ ಅವರ ಮಗಳು ನೇಹಾ ಹಿರೇಮಠ ಅವರ ಪಾರ್ಥಿವ ಶರೀರ ಇದೀಗ ರುದ್ರಭೂಮಿಯತ್ತ ಆಗಮಿಸಿರುವಂಥದ್ದು. ಸಾಕಷ್ಟು ಅವರ ಕುಟುಂಬಸ್ಥರ ಅಳಲು ಮುಗಿಲು ಮುಟ್ಟಿರುವಂಥದ್ದು. ನನ್ನ ಜೊತೆಗೆ ಅವರ ತಂದೆ ನಿರಂಜನ್ ಹಿರೇಮಠ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ಆದಂಥ ದುರ್ಘಟನೆ. ಸರ್, ನಿನ್ನೆಯಿಂದ ನಾನು ಸಾಕಷ್ಟು ಬೈಟ್ ಕೊಟ್ಟಿದ್ದೀನಿ. ಎಲ್ಲ ಮೀಡಿಯಾದವರು ನಾನು ಭಾಳಷ್ಟು ಅದ್ರ ಬಗ್ಗೆ ಬೆನ್ನಿಗೆ ನಿಂತು ಹೋರಾಟ ಮಾಡಿ ಇಡೀ ದೇಶಾದ್ಯಂತ ತಾವು ಸುದ್ದಿ ಮಾಡಿರಿ. ಮತ್ತು ಅದಕ್ಕೆ ಮೊದಲು ಪ್ರಥಮವಾಗಿ ತಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಎಲ್ಲ ಸಂಘಟನೆಗಳು, ಎಲ್ಲ ಗುರು ಹಿರಿಯರು ಎಲ್ಲರೂ ಕೂಡ ಯಾವುದೇ ಪಕ್ಷ ಭೇದ ಮರ್ತು ಎಲ್ಲ ಕೂಡ ನನ್ನ ಬೆನ್ನಿಗೆ ನಿಂತು ಆಕೆನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆಕೆಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡ್ಯಾರ. ನಿನ್ನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಯಾರು ಕೂಡ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂದ್ರೆ 10 ಸಲ ವಿಚಾರ ಮಾಡಿ ನೀರು ಕುಡಿಯತ್ತಾರೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯೊಳಗೆ ನಡೀತಾ ಇದೆ. ಉತ್ತರ ಕರ್ನಾಟಕದಾಗ ನಡೀತಾ, ಇಡೀ ಕರ್ನಾಟಕ ಇಡೀ ದೇಶದಾಗ ಕೂಡ ಚರ್ಚೆ ನಡೀತಾ ಇದೆ. ಇಂಥ ಒಂದು ಘಟನೆ ಮರುಕಳಿಸ್ಬಾರ್ದು. ಯಾವುದೂ ಕೂಡ ಅಮಾಯಕರ ಮಕ್ಕಳನ್ನ ಇವತ್ತು ನಾ ಜನಪ್ರತಿನಿಧಿ, ನನ್ನ ಮಗಳದ ಈ ರೀತಿ ಆಗಿದೆ, ಬಡ ಮಕ್ಕಳದ್ದು ಏನಾಗಿರ್ಬೋದು. ಗೃಹ ಸಚಿವರು ಹೇಳ್ತಾರೆ ಇದು ಒಂದು ಆಕಸ್ಮಿಕವಾಗಿ ನಡೆದಿದೆ ಅಂತ ಹೇಳ್ತಾರೆ. ಹೇಳಿಕೆ ಅಷ್ಟು ಮಟ್ಟಿಗೆ ಸರಿ ಸರ್? ಇದು ಆಕಸ್ಮಿಕ ಅಂತ ಹೇಳೋದು ಅವರು ರಾಂಗ್ ಸ್ಟೇಟ್ಮೆಂಟ್. ಈ ಆಕಸ್ಮಿಕ ಅನ್ನೋಕೆ ಏನು ಮ್ಯಾಲಿಂದ ಬಿದ್ದಿಲ್ಲ ಏನು, ಅಥವಾ ಏನು ಆಕೆ ಕೈ ತಪ್ಪಿ ಬಸ್ನಾಗಿಂದ ಏನು ಟೈರಿಗೆ ಬಿದ್ದಿಲ್ಲ. ಆಕಸ್ಮಿಕ ಅನ್ನೋಕೆ ಏನು ರೈಲ್ವೆಗೆ ಬಿದ್ದಿಲ್ಲ ಕೈ ತಪ್ಪಿ. ಆ ರೀತಿ ಹೇಳಿಕೆ ಹೂವು ಕೊಡೋದು ಒಂದು ಗೃಹ ಸಚಿವರಿಗೆ ಶೋಭೆ ಕೊಡೋದಿಲ್ಲ. ಅದಕ್ಕೆ ದಯಮಾಡಿ ಇಂಥ ಹೇಳಿಕೆ ಕೊಟ್ಟು ಮತ್ತೆ ನೀವು ನಮ್ಮ ಸಮಾಜಕ್ಕೆ, ಮತ್ತು ನಮ್ಮ ಆತ್ಮಕ್ಕೆ, ನಮ್ಮ ಆಕಿನ ಆತ್ಮಕ್ಕೆ ಮತ್ತು ನಮ್ಮ ಮಂತನಕ್ಕೆ ಅಗೌರವ ಮಾಡಬೇಡ್ರಿ. ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಅದು ಸರಿ ಅನ್ಸಂಗಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟ್ರ್, ನನ್ನ ಬಗ್ಗೆ ನನ್ನ ಇದಕ್ಕೇ ಇಂಥವು ಹೇಳಿಕೆ ಕೊಡ್ತಾರೆ. ಇನ್ನು ಬೇರೆದವ್ರು ಹೆಂಗಿರ್ಬಾರ್ದು. ಅದಕ್ಕೆ ದಯಮಾಡಿ ಇಂಥವು ಹೇಳಿಕೆ ಕೊಡೋದ್ರಿಂದ ಅವರೆಲ್ಲ ಇದು ಅಂಥವು ಹೇಳಿಕೆ ಕೊಟ್ಟು ಮತ್ತೆ ನಮ್ಮ ಮನಸ್ಸಿಗೆ ನೋವು ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ಅದಕ್ಕೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡಿ. ಒಂದು ಗೃಹ ಸಚಿವರಾಗಿ ಈ ರಾಜ್ಯದ ಹೆಚ್ಚಿನ ಜವಾಬ್ದಾರಿ ಇದೆ. ಜನ ನಿಮ್ಮನ್ನ ಅಬ್ಸರ್ವ್ ಮಾಡತ್ತಾರೆ. ಇಲೆಕ್ಷನ್ ಹೊತ್ತೊಂದು ಏನು ವೀರಶೈವಲಿಂಗಾಯತ ಮನ್ಯಾಗ ಇಂಥದ್ದೊಂದು ಘಟನೆ ಆಗಿದೆ. ಅವ್ರಿಗೆ ಯಾವ್ದಾರ ಒಂದು ಪರಿಹಾರ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಮನಸ್ಥಿತಿ ತಾವು ಹುಟ್ಟಿಸ್ಕೋಬೇಕು. ಅದನ್ನು ಬಿಟ್ಟುಕೊಟ್ಟು ನಮ್ಮ ಮನೆ ಮೇಲೆ ಕಳಂಕಿಡೋದು, ಆಮೇಲೆ ಆಕಸ್ಮಿಕ ಅನ್ನೋದು, ಅದನ್ನು ಬಿಟ್ಟು ಇದೊಂದು ವೈಯಕ್ತಿಕ ಅನ್ನೋದು, ಇಂಥವು ಹೇಳಿಕೆ ಕೊಡೋದ್ರಿಂದ ಅದೇನರ ಸ್ಟ್ಯಾಂಡ್ ಆಕೈತೆ. ನಿಮ್ಮ ಬಗ್ಗೆ ನೀವೇ ಗೌರವ ಕಳ್ಕೊತೀರಿ. ಅದಕ್ಕೆ ದಯಮಾಡಿ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ. ನಾನು ನಿಮ್ಮ ಕಾರ್ಪೊರೇಟರ್ ಅದೇನಿ, ನಿಮ್ಮ ಕಾರ್ಯಕರ್ತ ಅದೇನು. ನನ್ನ ಮನೆಯಾಗಿಂತ ಬೆಂಕಿ ಎತ್ತು ಉರಿಯಾದೈತೆ. ನನ್ನ ಮನ್ಸಿಗೆ ಎಷ್ಟು ನೋವಾಯ್ತು, ನನ್ನ ಮಂತನಿಗೆ ಎಷ್ಟು ನೋವಾಯ್ತು, ನನ್ನ ಬಳಗಕ್ಕೆ ಎಷ್ಟು ನೋವಾಯ್ತು, ನನ್ನ ಇಡೀ ಸಮಾಜಕ್ಕೆ ಎಷ್ಟು ನೋವಾಯ್ತು ನಮಗೆ ಗೊತ್ತು. ಅಂತಲೇ ನೀವು ಯಾರು ಕೂಡ ಈ ರೀತಿ ಹೇಳಿಕೆ ಕೊಡೋ ಅಂತ ಮಾಡಬೇಡ್ರಿ. ದಯಮಾಡಿ ಅದನ್ನು ಏನು ಕೊಟ್ಟಿರಿ ಅದಕ್ಕೊಂದು ಏನು ಕರೆಕ್ಷನ್ ಮಾಡಿ ಅದನ್ನು ತಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಯಾರೋ ಇಲ್ಲೇ ಕುಂತು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದನ್ನೇ ಹೇಳಿಕೆ ಮಾಡೋಕ್ಕೆ ಹೋಗಬೇಡ್ರಿ. ನಾಳೆ ನಿಮಗೆ ಯಾರೂ ಕೂಡ ವಿಶ್ವಾಸ ಇಡೋಂಗಿಲ್ಲ ಅಂತ ದಯಮಾಡಿ. ಓಕೆ, ಇದಿಷ್ಟು ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವರ ಮಾತು. ಒಂದು ಕಡೆ ಇಂಥ ವಿಷಯದಲ್ಲಿ ಗೃಹ ಸಚಿವರಾದಂಥವ್ರು ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು, ನನ್ನ ಮಗಳ ಸಾವಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸಕ್ಕೆ ಮುಂದಾಗಬೇಕು ಅಂತಕ್ಕಂಥ ನೋವಿನ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಎಲ್ಲರೂ ಕೂಡ ಎಷ್ಟು ಫ್ರೀಯಾಗಿ ಎಲ್ಲರಿಗೂ ಮಾತಾಡ್ಸ್ಬೇಕು ನೋಡಿ. ಎಲ್ಲರೂ ನೆನ್ಸಾತಾರೆ, ಇಂಥವ್ರು ಇಲ್ಲ ಅನ್ನಂಗಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾರೆ ಏನು ದುರ್ದೈವ ನಮ್ದು, ಆಕೆ ನಾಣೆ ಬರೋದು ಏನು ಕೆಟ್ಟಿತ್ತು, ದುಡ್ಡು ಸುಳಿ